ಬಾದಾಮಿನ ತಗೊಂಡು ನೋಡಿ ಇವಾಗ ಈ ರೀತಿ ಸಾರಿ ಪಿನ್ ಬಟ್ಟೆ ಪಿನ್ ಬರುತ್ತಲ್ವಾ ಆ ಪಿನ್ಗೆ 2 ಬಾದಾಮಿನ ಚುಚ್ಕೊಂಡು ಈ ರೀತಿ ಸ್ಟವ್ ಮೇಲೆ ಈ ರೀತಿ ಬಾದಾಮಿನ ನಾನು ಸುಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದು ಒಂದು ಚೂರು ಹತ್ಕೊಳ್ಳೋವರೆಗೂ ಈ ರೀತಿ ಸ್ಟವ್ ಮೇಲೆ ಇಟ್ಕೋಬೇಕಾಗುತ್ತೆ. ಇದನ್ನೇನು ಉರಿಯೋಕ್ಕೆ ಶುರು ಆಗ್ತಿದೆ ಅಂದಾಗ ಈ ರೀತಿ ಕೆಳಗಡೆ ಇಳಿಸ್ಬಿಡಬೇಕು. ಇದು ಸ್ವಲ್ಪ ಹೊತ್ತು ಉರಿಯೋದಕ್ಕೆ ಅಂತೇಳಿ ಬಿಡಬೇಕು. ಇದಕ್ಕೆ ಸ್ವಲ್ಪ ಆಯಿಲ್ ಥರ ಬಿಟ್ಕೋತಿದೆ ಅಂತ ಅನ್ಬೇಕಾದ್ರೆ ಇದನ್ನು ನಾನು ಪಿನ್ನಿಂದ ಈ ಥರ ಒಂದು ಚಾಕುನ ತಗೊಂಡು ಸುಲಭವಾಗಿ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಬಿಡಿಸ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ಆರಿಸ್ಕೋಬೇಕಾಗುತ್ತೆ. ನೋಡಿ ಮುಕ್ಕಾಲು ಭಾಗ ಕ್ಲೀನಾಗಿ ಇದು ಸುಟ್ಟಿದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೊಂಡು ಬಾದಾಮಿನ ಸುಟ್ಟಿರುವಂಥ ಬಾದಾಮಿನ ಬಟ್ಲಿಗೆ ಹಾಕೊಂಡು ಒಂದು ಕುಟಾಣಿ ತಗೊಂಡು ಈ ಥರ ಕುಟ್ತಾ ಇದ್ದೀನಿ. ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಬಾದಾಮಿನಲ್ಲಿ, ಹಂಗಾಗಿ ಕುಟ್ಟ ನೋಡಿ ಈ ಥರ ಪೇಸ್ಟ್ ಥರ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ಲೀನಾಗಿ ತೆಗೆದ ನಂತರ ನನ್ನ ಬೆರಳ ನೋಡಿ ಎಷ್ಟು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಅಂತ. ಇದನ್ನೆಲ್ಲ ಒಂದು ಕಡೆ ಈ ರೀತಿ ತಗೋಬೇಕಾಗುತ್ತೆ. ಇವಾಗ ಇದನ್ನು ಯಾವ ಥರ ಬಳಸೋದು ಯೂಸ್ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಕ್ಲೀನಾಗಿ ಬಾದಾಮಿನ ಸುಟ್ಟು ಮತ್ತೆ ಕುಟ್ಕೊಂಡ ನಂತರ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ. ಒಂದು ಚೂರು ಕೊಬ್ಬರಿ ಎಣ್ಣೆನ ಸೇರಿಸಿದ ಮೇಲೆ ಈ ರೀತಿ ಕ್ಲೀನಾಗಿ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ಈ ಥರ ಮಿಶ್ರಣ ಮಾಡಿಕೊಂಡು ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ಇದು ನ್ಯಾಚುರಲ್, ಯಾವುದೇ ರೀತಿ ಕೆಮಿಕಲ್ ಬಳಸಿಲ್ಲ. ಕೆಲವರಿಗೆ ಬೇಬಿ ಏರ್ಸ್ ಇರುತ್ತೆ, ಮುಂದೆ ಮಾತ್ರ ಬಿಳಿ ಕೂದಲುಗಳು ಬಂದಿರುತ್ತೆ, ಹೊರಗಡೆ ಹೋಗ್ತಾ ಇದೀವಿ ನಾವೆಲ್ಲರೂ ಫಂಕ್ಷನ್ಗೆ ಅಂತ ಅನ್ನುವಾಗ ಈ ರೀತಿ ನಿಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಯಾವಾಗ ಬೇಕಾದ್ರೂ ಸಡನ್ ಆಗಿ ತಗೊಂಡು ಲೈಟಾಗಿ ವೈಟ್ ಹೇರ್ಸ್ನ ಕವರ್ ಮಾಡ್ಕೊಳ್ಬೋದು. ನಮಗೆ ಐಬ್ರೋಸ್ ಚೆನ್ನಾಗಿ ಬರ್ತಾ ಇಲ್ಲ, ಡಾರ್ಕ್ ಆಗಿ ಬರಬೇಕು, ಐಬ್ರೋಸ್ ಚೆನ್ನಾಗಿ ಕಾಣಬೇಕು ನ್ಯಾಚುರಲ್ ಆಗಿ ಅಂತ ಅನ್ನೋರು ಈ ರೀತಿ ಆಪೋಸಿಟ್ ಸೈಡಲ್ಲಿ ಮಸಾಜ್ ಥರ ರಾತ್ರಿ ಮಲ್ಗೋಕೆ ಮುಂಚೆ ಈ ಕಪ್ಪನ್ನು ಹಚ್ಚಿ ಮಲ್ಕೊಳ್ಳಿ. ತುಂಬ ಚೆನ್ನಾಗಿ ಐಬ್ರೋಸ್ ಬರುತ್ತೆ.